ಈಗ ಈ ಕೋಳಿ ಸಾರು ಮಾಡಿ ಉಂಡು ಮಣ್ಕಳ ಹೊತ್ತಿಗೆ ಏನು ಹೊಸಿ ಹೊತ್ತಾಗುತ್ತ ಹೋಗ ಹತ್ತಾಗಿ ನನಗೂ ಬೇರೆ ಸೊಂಟ ನೋವು ಮಾಡಕ್ ಹಾಕಲ್ಲ ಅಂದ್ರು ಕೇಳಲ್ಲ ಏನಿಲ್ಲ ಇವ ಅಜ್ಜ. ಆ ಹುಡ್ಗನ್ ಮಾತಿ ಕೇಳ್ಕೊಂಡು ಆ ಹುಡ್ಗ ಹೇಳ್ದಂಗೆ ಕುಣಿಗಿತ್ತತ್ಲಾಗಿ ಹೆಂಗ ನಾವು ಶ್ವಾಸ ಇತ್ತು ಹೆಂಗ ಒಂಚೂರು ಬಿಸಿ ಬಿಸಿ ಮಾಡ್ಕೊಡೋದು. ಅದು ಬೇರೆ ತಮ್ಮನ ಮನೆ ಅಂತ ಹೇಳುವಾಗ ಇನ್ನೂ ಬಂದಿಲ್ಲ. ಅಯ್ಯೋ ಬಿಡತ್ಲಾಗಿ ನನಗೂ ಸಾಕಾಗೋಗಿತ್ತು ಮನೆ ಭಂಗ ಮಾಡೋ ಹೊತ್ತಿಗೆ. ನನಗೆ ಕೂತ್ಕೊಂತಿದ್ದಾಳಕ್ಕ ಅಲ್ಲ ನೋಡಿದ್ರೆ ನಾಟಿ ಕೋಳಿ ತತ್ತೀನಿ ಅಂತ ಹೇಳುವಾಗೈತಿ ಅಜ್ಜ ಅತ್ಲಾಗಿ. ಅಯ್ಯೋ ಸಾಕು ಮಾಡಾಕ್ತಾರೆ ಇವ್ರಂತೂ. ನಾ ಸೊಸೆ ಓಟತ್ತಿಗೆ ಬರುತ್ತೆ ಏನ ಅತ್ಲಾಗಿ. ಬೀದಿಲ್ ಹೋಗಾರೆಲ್ಲ ನೋಡ್ಕೊಂಡು ಹೋಗ್ಲಿ ಅಂತೇಳಿ ಏನು ಅವನು ಆಚೆಗೆ ಇಟ್ಕೊಂಡು ಕೂತ್ಕೊಂಡ್ಬಿಡೋಳತ್ಲಾಗಿ. ಒಂಚೂರು ಖಾರ ಗೀರ ಹಾರ್ಕೊಂಡು ಒಳಗತ್ಲಾಗ ಮಸಾಲೆ ಹಾಕಿ ನಾಟಿ ಕೋಳಿ ಸಾರು ಮಾಡಲಿ ಅಂತೇಳಿ ನಾ ಅಂತಂದರೆ ಇವಳೇನು ಬೀದಿರ್ಗೆಲ್ಲ ತೋರ್ಸಂಗಿದ್ದಾಳಪ್ಪ ನಮ್ಮನೆ ನಾಟಿ ಕೋಳಿ ತಂದಿದ್ದೀವಿ ಅಂತೇಳಿ. ಒಳಗೆ ಒಂಚೂರು ಬಿರ್ಬಿರ್ನೆ ಖಾರ ತೆಗೆದು ಸಾರು ಮಾಡೋದು ಬಿಟ್ಟು ಎಲ್ಲಾನು ಆಚೆಗೆ ಇಟ್ಕೊಂಡು ಕೂತುದೀಯ. ಅಯ್ಯ ನೀನು ಅಡುಗೆ ಮಾಡಿ ನಮಗೆ ಊಟಕ್ಕೆ ಇಕ್ಕವತ್ತಿಗೆ ಊಟವೇ ಬೇಡ ಅಂತೇಳಿ ಮನ್ಕ ಬಿಡ್ಬೇಕು ನಾವು. ಅಂತ ಬಾಳು ಮಾಡ್ತೀಯ ನೀನು. ನೀನೆಲ್ಲ ನೆಮ್ಮದಿಗೆ ನಾಟಿ ಕೋಳಿ ಸಾರು ಉಣ್ಣಾಕ್ ಬಿಡ್ತೀಯ ಬಿಡತ್ಲಾಗಿ. ಅಯ್ಯ ಸುಂಬಾರ ಜಾತ್ಲಾಗ ನೀನು ಆ ಹುಡ್ಗಿ ಹೇಳತ್ಕುವೆ ನೀನು ಆ ಹುಡುಗನ ಮಾತು ಕೇಳತ್ಕುವೆ ಸರಿಯಾಗೈತತ್ಲಾಗ ಮನೆ ಒಳಗೆ. ಶ್ವಾಸ ಇಲ್ದಿರತ್ಕುವೆ ನನಗೆ ಅತ್ಲಾಗಿ ಭಂಗ ಅಂದ್ರೆ ಭಂಗ ಎದ್ರೆ ಕುತ್ಕೊಳಕ್ಕಾಗಲ್ಲ. ಸೊಂಟ ನಾವು ನೋಡಿದ್ರಿ ಇವೆಲ್ಲಾನು ಮಾಡಿ ಉಂಡು ಮನ್ಕೊಳವತ್ತಿಗೆ ಸಾಕಾಗಿ ಹೋಗುತ್ತತ್ಲಾಗಿ. ಅಲ್ಲ ಒಂದು ಹೊತ್ತು ಅಡುಗೆ ಮಾಡೋ ಹೊತ್ತಿಗೆ ನಾನು ಸಾಕಾಗೋದೆ ಹಂಗಾದೆ ಹಿಂಗಾದೆ ಅಂತೀಯಲ್ಲ. ಆ ಲಕ್ಷ್ಮಕ್ಕರೆಲ್ಲರನ್ನು ಹೋಗಿ ಒಂಚೂರು ನೋಡೋಗು. ಇನ್ನು 5 ಗಂಟೆ ರಾತ್ರಿಗೆ ತ್ವಾಟ ಸುತ್ತಿರ್ತಾರೆ ಕಣೆ ಅವರು. ನೀನು 9 ಗಂಟೆಗೆ ಎದ್ದು 12 ಗಂಟೆಗೆ ಊಟ ಕೊಡ್ತೀಯ. ನಾನು ಓದ್ತಾಗ ನಾನು ಸೊಸೆ ಓಟತ್ತಿಗೆ ಬರುತ್ತಪ್ಪ ಅನ್ನಂಗೆ ಆಗ್ಬಿಟ್ಟೈತತ್ಲಾಗಿ. ಸರಿ ಆತು ಬಿರ್ಬಿರ್ನ ಒಂಚೂರು ಅಡುಗೆ ಮಾಡವ ಅತ್ಲಾಗಿ. ಹೋಗ ಒಂಚೂರು ಅಂಗಡಿ ಬೀದಿ ತಗ ಕೂತಿದ್ದು ಬತ್ತೀನಿ. ಯಾಕೆ ಇವು ಅಜ್ಜಿ ಬರಲೇ ಇಲ್ಲ ಅಂತೇಳಿ ಎಲ್ಲ ಕಾಯ್ಕೊಂಡು ಕೂತಿರ್ತಾರೆ ನನಗೋಸ್ಕರಾಗಿ. ನೀನೀಗ ಬರೀ ಬೆಳಕಾತು ಅಂದ್ರೆ ಅಂಗಡಿ ಬೀದಿ ಸಂಜೆ ಆತು ಅಂದ್ರೆ ಅಂಗಡಿ ಬೀದಿ ಕಣಜ. ಸ್ವಲ್ಪ ಕೂತ್ಕ ಇಲ್ಲಿ ಎಲ್ಲಿಗೆ ಹೋಗ್ತೆ ಈ ಅಂಗಡಿ ಬೀದಿಗೆ ಹೋಗ್ತೆ ಅಂತ ಅಂಗಡಿ ಬೀದಿಗೆ. ಇಲ್ಲಿ ಕೂತ್ಕೊಂಡು ಏನು ಮಾಡೋನಿ ಟಿ ವಿ ಹಾಕೊಂಡ್ರೆ ಆ ಹುಡ್ಗ ಎಂಥದ್ದು ಬರ್ಕಳ್ದಂಗೆ ಬಂದು ಅಂತಕ್ಕೆ ಕೂತ್ಕೊಳುತ್ತೆ ಟಿ ವಿ ನೋಡೋಕ್ಕೆ. ಇನ್ನೇನು ಮಾಡೋಣ ಬೇಜಾರಾಗುತ್ತಲ್ಲತ್ಲಾಗಿ. ಹೋಗಿ ಬರ್ತೀನಿ ನೀನು ಆಟೋತಿಗೆ ಅಡುಗೆ ಮಾಡ್ತರು. ಆ ಹುಡುಗನು ಆಟೋತಿಗೆ ಏನೇನೋ ಬರ್ಕೋಬೇಕಂತೆ ಬರ್ಕೊಳ್ಳತ್ಲಾಗಿ. ಈ ವಜ್ಜಂದೇ ಒಂಥರ ನಮ್ದಿ ಅತ್ಲಾಗಿ ಏನ್ ಬೆಕ್ತ ಅನ್ಕೊಡುತ್ತೆ ಅಂಗಡಿ ಬೀದಿ ಅಂತ ಓಡುತ್ತೆ. ಅಯ್ಯ ನನಗೆ ಅತ್ತಕ್ಕೆ ಸಾಕಾಗೋಗುತ್ತೆ ಮನೆ ಭಂಗ ಮಾಡೋ ಹೊತ್ತಿಗೆ ಅತ್ಲಾಗಿ. ಸುಮ್ಮನೆ ಅತ್ಲಾಗಿ ನಾವು ಸ್ವಾತಿಗೆ ಫೋನ್ ಮಾಡಿ ಒತ್ತರನಟ್ಲೆ ಬಂದ್ಬಿಡಮ್ಮ ನೀನು ಬಸ್ ಹತ್ತಿ ಅಂತ ಹೇಳ್ಬೇಕತ್ಲಾಗಿ. ಅಯ್ಯ ಸಾಕಾಗೋಗುತ್ತೆ ಹೊಗೆ ಹತ್ತಾಗಿ ಯಾರು ಭಂಗ ಮಾಡ್ತಾರೆ ಮನೆ ಭಂಗವ. ಸೊಂಟ ನೋವು ಮಣ್ಣು ನೋವು ಇಲ್ಲ ಅಂತಂದ್ರೆ ಹೆಂಗೋ ಅತ್ಲಾಗ ಒಂಚೂರು ಮಾಡ್ಕೋಬೋದು. ಅಯ್ಯ ಈ ಸೊಂಟ ನೋವು ಮಣ್ಣು ನೋವು ಬಂದು ಈ ಮಂಡಿ ನೋವು ಈ ಸೊಂಟ ನೋವು ಏನು ಔಷಧಿನೇ ಕಂಡಿಡ್ದಿಲ್ಲವೇನೋ ಅತ್ಲಾಗಿ. ಏನು ಔಷಧಿ ಹಾಕೊಂಡ್ರು ಕಮ್ಮಿ ಆಗಲ್ಲ ಏನಲ್ಲ. ವಯಸ್ಸಾಯ್ತ ಇನ್ನೇನು ಮಾಡೋಕ್ಕಾಗತ್ತತ್ಲಾಗಿ. ಗೌರಕ್ಕೇನು ಆಚೆಗೆ ಬರಂಗೆ ಕಾಣ್ತಲ್ವಲ್ಲ ಏನು ಟಿವಿ ನೋಡ್ತಾ ಕೂತಿತ್ತ ಏನ ಅತ್ಲಾಗಿ. ಗೌರಕ್ಕ ಅದು ಏನು ಮಾಡ್ತಿದ್ಯಾ ಗೌರಕ್ಕ ಆಚೆಗೆ ಬರ್ದಂಗೆ ಏನು ಟಿವಿ ಹಾಕೊಂಡು ಮಮ್ಮನ ನೀನು ಕೂತಿದ್ರ ನಂಗೆ ಕಾಣಿಸ್ತದ ಅತ್ಲಾಗಿ. ಗೌರಕ್ಕ ಓ ಏನು ಮಾತಾಡ್ನೇವಲ್ಲೇ ಅತ್ಲಾಗಿ ಅದು ಏನು ಮಾಡ್ತಿದ್ಯಾ ಒಳಗೆ ಬಾರಕ್ಕೋ ಆಚೆಗೆ. ಲಕ್ಷ್ಮಿ ಆಗ್ಲೇ ಊಟ ಮಾಡಿ ಬಂದರಂಗಿದ್ದಾಳೆ ಎಲ್ಲಾರ್ಕೆ ಹಾಕೋಣಕ್ಕೆ. ಅಯ್ಯ ನಾನಿನ್ನು ಈಗ ಮುದ್ದೆ ತೀರಿ ಎದಾಳ್ತಿದ್ದೀನಿ ತಡಿಯ ಮಾತಾಗಿ ಎದಾಳಕ್ಕೂ ಬೇರೆ ಹಾಕಲ್ಲ ನನಗೆ. ಗೌರಕ್ಕಿ ಏನು ಸಾರು ಮಾಡಿದಾಳ ಏನ ಭಾರಿ ಘಮ ಅಂತಿದ್ದೆ. ಒಂದು ತೋಟ ಸಾರ್ನಾರ ಇಸ್ಕೊಂಡು ಹೋಗ್ಬೇಕತ್ಲಾಗಿ. ಇಸ್ಕೊಂಡೋಗಿ ನಾನು ಮುದ್ದೆ ಉಯ್ಕೊಂಡು ಉಂಡ್ಬಿಟ್ಟು ಬರ್ತೀನಿ ಅತ್ಲಾಗಿಲ್ಲ. ನೋಡೋಣ ಗೌರಕ್ಕಿ ಏನು ಸಾರು ಮಾಡಿದಾಳ ಕೇಳಿ ನೋಡೋಣ. ಇದೇನು ಗೌರಕ್ಕ ಏನು ಮಾಡ್ತಿದ್ದೆ ಒಳಗೆ ಊಟ ಹತ್ತಾದ್ರೂ ಆಚೆಗೆ ಬರ್ಲಿಲ್ವಲ್ಲ. ಅಯ್ಯ ಈಗ ಮುದ್ದೆ ತೀರಿ ಎದಾಳ್ತಿದ್ದೆ ಕಣಮ್ಮ ನೀನು ಬಂದು ಕೂಗ್ದಾಗ ನೀನಾಗ್ಲೇ ಊಟ ಮಾಡ್ಕೊಂಡ್ ಬಂದೆ. ಅಯ್ಯ ಊಟನೂ ಮಾಡಲ್ಲ ಏನು ಇಲ್ಲ ಕಣ್ ಗೌರಕ್ಕ. ನಿಮ್ಮ ಮನೆಗೆ ಒಂಚೂರು ಸಾರು ಇಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದು ಏನು ಸಾರು ಮಾಡಿದೆ ನೀನು. ಅದು ಹೆಂಗೆ ಗೊತ್ತಾಗುತ್ತಾ ಏನಾತ್ಲಾಗಿ ಲಕ್ಷ್ಮಿಗೆ ನಮ್ಮನೆ ಕೋಳಿ ಸಾರು ಮಟನ್ ಸಾರು ಮಾಡಿದಾಗ ಬಿಲ್ಲೆ ಹಿಡ್ಕೊಂಡು ಓಡ್ ಬಂದ್ಬಿಡ್ತಾಳೆ ಅತ್ಲಾಗಿ. ಒಂದು ತೊಟ್ಟು ಸಾರು ಕೊಡು 10 ಕೊಡು 2 ಕೊಡು ಅಂತ ನೆಪ ಹಾಕೊಂಡು ನಾನು ಕೋಳಿ ಸಾರು ಅಂತ ಹೇಳಿದ್ರೆ ತಾನೆ ಅವಳು ಇಸ್ಕೊಂಡು ಹೋಗೋದು. ಎಂಥದ ಬೇಳೆ ಸಾರು ಮಾಡೋದು ಅಂತ ಹೇಳ್ತೀನಿ. ಹಿಂತಿರಿ ಹಂಗೆ ಓಡ್ಬಿಡ್ಬೇಕು ಅವಳು. ಇದ್ಯಾಕವ್ರಕ್ಕ ಒಂದು ತೊಟ್ಟು ಸಾರು ಕೊಡು ಅಂದ್ರೆ ಏನು ಮಾತಾಡ್ದಂಗೆ ಅತ್ಲಾಗ ತಿರ್ಕೊಂಡೇನೋ ಗುಣ ಅಂತದ್ಯಾ ಏನು ಸಾರು ಮಾಡಿದ್ಯಾ. ಅಯ್ಯ ನೆನ್ನೆ ದಿವ್ಸಲು ಉಪ್ಪು ಸಾರು ಕಂಡು ಲಕ್ಷ್ಮಿ. ನಾನು ಸಾರು ಮಾಡಿದ್ರೆ ಕೊಡ್ಸುತ್ತಲ್ವೇನೆ ನಿನಗೆ. ಅದೇ ಒಂದು ತೊಟ್ಟಿತ್ತು ಅದಕ್ಕೆ ಮುದ್ದೆ ಉಯ್ಕೊಂಡದ್ದೆ. ನಾನೇ ಒಂಚೂರು ನಮ್ಮ ಅಜ್ಜಂಗೆ ಹಸುಧರ್ಮಲ್ಲ ನೇತ್ರರ್ಮಲ್ಲ ಇಸ್ಕೊಂಬರೋಣ ಅಂತೇಳಿ ಅನ್ಕೊಂಡೆ. ಅಯ್ಯ ಹಾಕಲ್ಲ ನಡ್ಕೊಂಡು ಹೋಗಕ್ಕೆ ಅಂತೇಳಿ ಸುಮ್ಮನೆ ಅದೇ ಕಣ ಮಾತ್ಲಾಗಿ ನೀನು ಇಲ್ಲಿ ತನಕ ಬಂದಿದ್ಯಪ್ಪ ಸಾರಿ ಗುಡಿಕೊಂಡು. ಇದೇನು ಗೌರಕ್ಕ ಈಟು ಅಂತ ಘಮ ಅನಿಸ್ತದ್ಯಾ ನೋಡಿದ್ರೆ ಉಪ್ಪು ಸಾರು ನೆನ್ನೆ ದಿಸೋದ್ಲು ಅಂತೀಯಲ್ಲ. ಅಯ್ಯಯ್ಯ ಏನು ಕೋಳಿ ಗಿಳಿ ಕೂದಿದ್ಯಾ ಹಂಗೆ ಹೇಳು ನನಗೇನು ಬ್ಯಾಡ್ ಕಣ ಸಾರು. ಕೋಳಿ ಗಿಳಿ ತಂದು ಸಾರು ಮಾಡಿದ್ರೆ ನಿನಗೆ ಕೊಡ್ದಂಗೆ ಕಳ್ಸಿಲ್ಲೇನಮ್ಮ. ನೀನು ಅವತ್ತು ಮೀನು ಸಾರು ಆಟೋ ಅಂತಾರೆ ಹಿಂಸೆ ಮಾಡಿ ಕಳ್ಸಿದ್ಯಾ.
ನಾನು ನಿನಗೆ ಕೋಳಿ ಸಾರಿಗೆ ತಂದು ಕಳ್ಸಿನೇನಮ್ಮ, ತಂದಿಲ್ ಕಾಣಮ್ಮ ಕೋಳಿಯ. ಮಾನ್ಯ ದಿವ್ಸದ ಉಪ್ಪು ಸಾರಿಗೆ ಮುದ್ದೆನೂ ಅನ್ನನೂ ಮಾಡ್ಕೊಂಡೋದ್ದಿ. ಒಂದೆರಡು ಕಡಲೆಕಾಳು ಹುರ್ಕೊಂಡು ಅದು ಯಾರ ಮನೆ ಊಟ ಒಂದ್ಸರಿ ಘಮ ಘಮ ಅನಿಸ್ತಿದ್ದಾರೆ ಏನ ಬಿಡತ್ಲಾಗಿ ಈ ಊಟತ್ನಾಗಿ. ಅಯ್ಯ ಯಾರು ಬಂದು ಮಾಡ್ತಿದ್ದಾರೆ ಏನ ಹತ್ಲಾಗಿ. ನೋಡೋಣ ಹೋಗ್ತೀನಿ ತಗತ್ಲಾಗಿ. ನಾನು ಒಂಚೂರು ಮಜ್ಜಿಗೆ ಗಿಜ್ಜಿಗೆಗೆ ಅನ್ನ ಕಲಸ್ಕೊಂಡು ಉಣ್ತೀನಿ. ಏನು ಮಾಡೋಣ, ಏನು ಸಾರಿಲ್ಲ ಅಂದ್ರೆ ಪಾರ್ವತ ಕರ್ಮಲ್ಲೇ ಮಾಡಿರ್ಬೇಕಂಡ್ ಲಕ್ಷ್ಮಕ್ಕ. ಅಳಮ್ಮಯ್ಯನು ಮಗಳು ಬಂದಿದ್ರು, ಎಲ್ಲೋ ಆವಾಕ್ನೆ ತರ್ಸಿ ಮಾಡಿರ್ಬೇಕಿವತ್ತ. ಅಯ್ಯೋ ಹೌದೇನು ಗೌರಕ್ಕ, ನೀ ಹೇಳೋ ಹೊತ್ತಿಗೆ ಸರಿ ಆಯ್ತು. ಇಲ್ಲ ಅಂತಂದ್ರೆ ಅವ್ರ ಮನೆಗೆ ಸಾರಿಗೆ ಹೋಗ್ತಿದ್ದೆ ನನಗೀಗ. ಏನ್ ಅನ್ಕಂತಲ್ ನೋಡು, ಕೋಳಿ ಸಾರು ಮಾಡಿದ್ಸ್ಲೆ ಬಂದೋಳಿ ಲಕ್ಷ್ಮಕ್ಕ ಅಂತ ಹೇಳಿ ಬೈಕಂತಿಲ್ವೇನು ಗೌರಕ್ಕ. ಹೋಗ್ತೀನಿ ಅತ್ಲಂಗ್ ಮನೆಗೆ, ನೀ ಏನು ಮಾಡೋಣ, ನೀನು ಬೇರೆ ಇಲ್ಲ ಅಂತೀಯ. ಹೋಗ್ತೀನಿ ಬಿಡತ್ಲಾಗಿ ಲಕ್ಷ್ಮಿ, ನೀನು ಹೋಗ್ತೀನಿ ಬಿಡತ್ಲಾಗಿ ಅನ್ನೋ ಅಷ್ಟಲ್ಗೆ ಹೋಗ ಒಂಚೂರ ಏನಾರ ಒಂಚೂರು ಪಜ್ಜಿ ಗಿಜ್ಜಿ ಮಾಡ್ಕೊಂಡು ಉಣ್ಬೋದಿತ್ತು ಅತ್ಲಾಗಿ. ನೀನೇನತ್ಲಾಗಿ ಊಟತ್ಮೇಲೆ ಎಲ್ಲರ ಮನೆಗೆ ಸಾರಿ ಪತ್ತಿಯ. ನಾನು ಕೈಲಾಸು ಅಂಟು ಹಾಕಲ್ಲ ಮಂಡು ಹಾಕಲ್ಲ. ನೋಡಿದ್ರೆ ನಾನೇ ಒಂಚೂರು ಎಂತೆಂತನಾರ ಪಜ್ಜಿ ಗಿಜ್ಜಿ ಮಾಡ್ಕೊಂಡು ಉಣ್ತಿದ್ದೀನಿ. ನಾನು ಸೊಸೆನೂ ಬೇರೆ ಇಲ್ದಿದ್ದು ಕೂತ್ಕೋವೆ. ನೀನು ನೋಡ್ರಿ ಎಲ್ಲ ನೆಟ್ಟಗಿದ್ದುವೆ. ಅವ್ರ ಮನೆ ಸಾರಿಗೆ ಹೋಗ್ತೀಯ ಲಕ್ಷ್ಮಿ, ನೀನು ನಿಮ್ಮ ಮನೆಗೆ ಮಾಡ್ಕೊಂಡ್ರೆ ಬೇಡ ಅಂತೈತ. ಅಲ್ಲ ಕಣ್ಗವ್ರಕ್ಕ, ನಾನು ಹೋಗತ್ಲಾಗಿ ಎಂಥದಾರ ಒಂಚೂರು ಮಾಡ್ಕೊಂತೀನಿ. ನೀನೇನತ್ಲಾಗ ವಾರನ್ ಗಂಟ್ಲೆ ಬಿಡ್ಕೊಂಡು ಕೂತ್ಕೊಂತೀಯ ಸೊಸೆಯ. ಬಂದು ಒಂಚೂರು ಏನಾರ ಒಂಚೂರು ಮಾಡಮ್ಮ ಅಂತ ಹೇಳ್ಬಾರ್ದ ನೀನು. ನೋಡಿದ್ರೆ ಮಂಡ ಹಾಕಲ್ಲ, ಅದಾಕಲ್ಲ, ಇದಾಕಲ್ಲ ಅಂತೀಯ. ಚೆನ್ನಾಗೆ ಮಾಡ್ತಿರ್ತೀಯ. ಸೊಸೆಯ ಟ್ರಿಪ್ ಹೊಡೆಯಕ್ಕೆ ಬಿಟ್ಬಿಟ್ಟು. ಲೇ ಲಕ್ಷ್ಮಿ, ಕಂಡರ ಮನೆ ಸುದ್ದಿ ಮಾತಾಡೋದು ಬಿಟ್ಟು ಮೊದ್ಲು ಹೋಗಿ ಎಂತದಾರ ಒಂಚೂರು ಸಾರು ಮಾಡ್ಕೊಂಡು ಉಣ್ಣೋಗು. ನಾ ಸೊಸೆ ಕಳ್ಸಿದ್ದೀನಲ್ಲ, ಬರೋದು ಗೊತ್ತವಳಿಗೆ. ನೀನೋಗಿ ಸಾರು ಮಾಡ್ಕೊಂಡು ಉಣ್ಣೋಗು. ನಾ ಸೊಸೆ ಇಲ್ಲ ಅಂತ ಹೇಳಿ ಯಾರ ಮನೆಗಾರ ಸಾರಿಗೆ ಇಟ್ಟಿಗೆ ಹೋಯ್ದಿನ ನಾನು ಮನೆ ನಾನು ಮಾಡ್ಕೊಂಡು ಉಣ್ತಿಲ್ವೇನ ಲಕ್ಷ್ಮಿ. ಅದೇನು ಕಂಡರ ಮನೆ ಸುದ್ದಿ ಮಾತಾಡ್ತೀಯ ಏನ ಆತ್ಲಾಗ ನೀನು. ನಡಿ ನೀನು ಏನಾರ ಒಂಚೂರು ಮಾಡ್ಕೊಂಡು ಉಂಡು ಮನೆಗೆ ಹೋಗು. ಅಯ್ಯ ನಾನೇ ಕಂಡರ ಮನೆ ಸುದ್ದಿ ಮಾತಾಡಕ್ ಹೋಗಂತ ಆಗ ಗೌರಕ್ಕ, ನಿಮ್ಮ ಮನೆಗೆ ಆಗವತ್ಕಂಗಂತ ಹೇಳ್ದೆ ಕಣಂತೆ. ನೀನೇ ಅದು ಯಾಕಂಗೆ ಪಾಪ ಮಾಡ್ಕೊಂಡಿ ನೀನು. ಸರಿ ಆತು ಹೋಗಮ್ಮ, ನಾನು ಒಂಚೂರು ಊಟ ಮಾಡಿ ಮಲ್ಕತ್ತೀನಿ ಅತ್ಲಾಗಿ. ಸೊಂಟ ಬೇರೆ ನೋತೈತೆ, ಮಲ್ಕಂತೀನಿ ಹೋಗತ್ತಾಗಿ. ಏನೋ ವಾಸನೆ ಬರಂಗಿಲ್ಲ, ಬಂದ್ಬಿಡ್ತಾಳೆ. ಸಾರು ಕೊಡು, ಹತ್ತು ಕೊಡು, ಇದು ಕೊಡು ಅಂತೇಳಿ ನಪ ಹಾಕೊಂಡು. ಏನು ಈ ಗೌರಕ್ಕ ಒಂದು ತೊಟ್ಟು ಸಾರು ಕೊಟ್ಟಿದ್ರೆ ಸೌದೈತೀನಿ ಅನ್ನಂಗೆ ಆಡ್ತಾಳತ್ಲಾಗಿ. ಅಯ್ಯಯ್ಯ ಬರ್ಲಿ ನಮ್ಮ ಮನೆಗೆ ಹತ್ಕರ ಇವಳು. ಇವ ಅಜ್ಜ ಅಂಗಡಿ ಬಿಗಿತ ಏನು ಮಾಡ್ತೈತ ಏನ ಅತ್ಲಾಗಿ. ಅಡುಗೆ ಆಗೈತೆ, ಊಟ ಮಾಡಿ ಮನೆ ಕಳದ್ ಬಿಟ್ಟು ಅದು ಏನು ಮಾಡ್ತಾ ಕೂತಿರುತ್ತ ಏನ ಬಿಡತ್ತಾಗಿ. ಲಾ ಪಾಪಲೋ ಬಾರ ಇಲ್ಲಿ, ನಿಮ್ಮ ತಾತನ ಕರ್ಕೊಂಬ. ಏನು ಮನೆಗೆ ಬರುತ್ತಾ ಇಲ್ಲ, ಅಂಗಡಿ ಬಿದ್ದಿತಾನೆ ಮನೆ ಕಾಣುತ್ತೆ ನೋಡ್ಕೊಂಬರ್ಬಾರು. ಊರ್ ಗಂಡಸ್ರಿಗೆಲ್ಲ ಒತ್ತಾದ್ರು, ನಿಮ್ಮ ತಾತನ ಮಾತ್ರ ಒತ್ತಾಗಲ್ ಕಣದ್ ಬಾರು. ಬರೀ ಅಂಗಡಿ ಬೀದಿ ಅದು ಇದು ಅಂತ ಹೇಳಿ ಕೂತ್ಕೊಳ್ಳೋದು ಆಟಯ್ಯ. ಇನ್ನೇನು ಕೆಲಸವೂ ಇಲ್ಲ, ಕೇವು ಇಲ್ಲ. ಬಾಯಿಲ್ ಒಂಚೂರು ಕರೆದು ಬಂದು ನಿಮ್ಮ ತಾತನ್ನ ಒತ್ತಾಗದೆ ಉಂಡು ಮನ್ಕಳನತ್ಲಾಗಿ. ಅಜ್ಜಿ ಯಾಕಜ್ಜಿ ಅಂತ ಕೂಗ್ತಿದ್ಯಲ್ಲ, ಹೋಮ್ವರ್ಕೆಲ್ಲ ಬರ್ದಾಯ್ತು ಅಂತೇಳಿ ಟಿವಿ ಆನ್ ಮಾಡೋಣ ಅಂತೇಳಿ ಹೋಗ್ತಿದ್ದೆ. ಆಟೊತ್ತಿಗೆ ಯಾಕೆ ಹಿಂಗೆ ಕೂಗ್ತಿದ್ಯಾ ಅಂತೇಳಿ ಓಡಾಡಿ ಬಂದೆ ಕಣಜ್ಜಿ. ಯಾಕೆ ಹಿಂಗೆ ಕೂಗ್ತಿದ್ಯಾ? ಬಾ ಊಟಕ್ಕೆ ಹಾಕೊಡು, ಹೊಟ್ಟೆ ಸಿಕ್ಕೈತೆ. ಲಾ ಪಾಪ, ನೀನು ನಿಮ್ಮ ತಾತ ನಾನು ಎಲ್ಲ ಜೊತೆಗೆ ಊಟ ಮಾಡೋಣಂತೆ. ಹೋಗಿ ನಿಮ್ಮ ತಾತನ ಕರ್ಕೊಂಬರೋಗು. ಎಲ್ಲ ಅಂಗಡಿ ಬಿದ್ದಿಲ್ ಕೂತ್ಕೊಂಡು ಎತ್ತು ಬಂದಲ್ಲ, ಇನ್ನು ಹೋಗು, ಕರ್ದು ಬರೋಗು. ಯಾಜೆ ಈಗ ಯಾರು ಹೋಗ್ತಾರೆ, ಹೋಗಜೆ. ನಾನು ಟಿವಿ ಬೆಳಗ್ಗೆಯಿಂದ ನೋಡಿಲ್ಲ ಅಂತ ಹೇಳಿ ನನ್ನ ಮನ್ಸೆಲ್ಲ ಟಿವಿ ಕಡೆಗೆ ಐತೆ. ತಾತ ಬರುತ್ತೆ ಬಾರಜೆ, ನಾವು ಊಟ ಮಾಡೋಣಂತೆ. ಲಾ ಪಾಪ, ಟಿವಿ ಗಿವಿ ಏನಾರ ಹಾಕ್ತಿದ್ರು ಸರಿ ಇರಕ್ಕಲ್ ನೋಡು. ಊಟ ಮಾಡ್ಬಿಟ್ಟು ಇನ್ನೋಟೊತ್ತು ಓದ್ಕ. ಇಲ್ದಿದ್ದು ನಾಟಕ ಎಲ್ಲ ಆಡ್ಬೇಡ ನೀನು. ಒತ್ತತ್ರಲ್ಲೇ ಇದ್ ನಾನು ಸ್ಕೂಲ್ಗೆ ಹೋಗಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತೇಳಿ ನಾಟಕ ತೆಗಿಯಕೇನೋ ನೀನು. ಟಿವಿ ಹಾಕಿಕ್ಕಂಗಿಲ್ಲ ಮನೆ ಒಳಗೆ. ನಿನ್ನ ತಾತ ಅಂಗಡಿ ಬಿದ್ದಿ ಕಡೆಗೆ ಹೋಗಿರೋದು ಯಾಕೆ ಹೇಳು. ನೀನು ಚೆನ್ನಾಗಿ ಓದ್ಕೊಂಡು ಅದೇನೇನು ಕೊಟ್ಟಾರ ಎಲ್ಲನೂ ಬರ್ಕೊಳ್ಳಿ ಅಂತ ಹೇಳಿ ಕಣವು. ಟಿವಿ ಹಾಕಲ್ದನೆಯ ಹೋಗಿ ಅಂಗಡಿ ಬಿದ್ದಿಲ್ ಕೂತಿರೋದು. ನೀನು ಇಲ್ದಿದ್ದೆ ಯಾವ ಥರ ತೆಗಿಬೇಡ ನೀನು. ಹೋಗೋಗಿ ತಾತನ ಕಾಸು ಬಂದು ಊಟ ಮಾಡ್ಬಿಟ್ಟು ಇನ್ನೋಟೊತ್ತು ಓದ್ಕ. ಯಾಜೆ ನಾನೆಲ್ಲ ಓದ್ಕೊಂಡು ಬರ್ಕೊಂಡು ಆಯ್ತು ಕಣಜ್ಜಿ. ಇನ್ನು ಏನು ಓದ್ಕೊಳ್ಳೋಣ, ಆಟ ಏನನ್ನು ಓದ್ಕೊಂಡಂತಾಗ. ಸರಿ ಮತ್ತೆ ಹೋಗಿ ತಾತನ ಕರ್ಕೊಂಡ್ ಬರ್ತೀನಿ. ನೀನೆಲ್ಲಾನು ಹೋಗಿ ತಟ್ಟಿಗೆಲ್ಲ ಹಾಕಿರು. ಬಂದ ತಕ್ಷಣ ಗಪ್ ಊಟ ಮಾಡ್ಬಿಟ್ಟು ಮಲ್ಕೊಂಬಿಡೋಣಂತೆ. ಅಯ್ಯಯ್ಯ ನಿಧಾನಕ್ಕೆ ಹೋಗಿ ಕರ್ಕೊಂಬರೋಗು. ಅದೇನು ಕೋಳಿ ಸಾರು ಮಟನ್ ಸಾರು ಅನ್ನೋದು ಏನಂಗೆ ಬಕ್ಕ ಸುರ್ನಂಗೆ ಆಡ್ತೀಯ ಏನ ಹತ್ಲಾಗಿ. 7 ದಿನ ಆಗದ ತಿಂದು ಅನ್ನಂಗೆ ಆಡ್ತೀಯಲ್ಲ ಪಾಪ. ಹೋಗಿ ಕರ್ಕೊಂಬರಕ್ಕೆ ತಾತನ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಕರ್ಕೊಂಬರೋಗು. ಸರಿ ಕಣಜ್ಜಿ ಆತು, ನಿಧಾನಕ್ಕೆ ಕರ್ಕೊಂಬರ್ತೀನಿ ಕಣಂತೆ. ನೀನು ಹೋಗಜ್ಜಿ ಬಿರ್ಬಿರ್ನ ಹಾಕು. ನಂಗೆ ಬಂದ ತಕ್ಷಣ ಊಟ ಮಾಡಬೇಕು, ಹೊಟ್ಟೆ ಹಸಿತೈತೆ. ನಿಧಾನ ಕಣ ಪಾಪ, ಬಿದ್ದಿದ್ಯಾ ನಿಧಾನಕ್ಕೆ ಓಡು. ಮನೆ ಒಳಗೆ ನಾನು ಸೊಸೆ ಒಬ್ಳಿಲ್ಲ ಅಂದರೆ ಮನೆ ಎಲ್ಲ ಒಂಥರ ಖಾಲಿ ಆದಂಗೆ ಆಗ್ತೈತೆ ಅತ್ಲಾಗಿ. ಇವತ್ತೊತ್ತಿಗೆ ಬರುತ್ತಾ ಏನೋ ಇದು. ಫೋನ್ ಮಾಡಿದೆ ನಮ್ಮ ಅತ್ತೆ ಊಟಕ್ಕೆ ಫೋನ್ ಮಾಡ್ತು ನೋಡು ಅಂತೇಳಿ ಬೇಜಾರು ಮಾಡ್ಕೊಳತ್ತೆ.
ಬರೋದು ಬಿಟ್ಟು ಏನು ಮಾಡ್ದೈತ ಏನು ಅತ್ಲಾಗ ಬೆಂಗಳೂರೊಳಗೆ. ಅದು ಇವನು ಮಾತಾಡ್ತಿದ್ಯ ಒಬ್ಬೊಬ್ಳಯ್ಯ ಏನು ತಲೆಗಿಲ್ ಕೆಟ್ಟೋಗೈತೆ ನಿನಗೆ. ಯಾರು ಇಲ್ಲ ಮನೆಗೆ ನೋಡಿದ್ರೆ ಒಬ್ಳೆ ಮಾತಾಡ್ಕೊಂಡು ಕೂತದಿಯಲ್ಲ. ಅಯ್ಯ ಏನು ಮಾತಾಡೋಣ ಬಾರಜ್ಜ ಅತ್ಲಾಗಿ ಮಂಜಿ ಬಗ್ಗೆ ಯೋಚನೆ ಮಾಡ್ತಾ ಕೂತದ್ದೆ. 7 ದಿನಕ್ಕೆ ಬರುತ್ತಾ ಏನು ಅತ್ಲಾಗಿ ಮನೆ ಒಳಗಿರಾಕಾಗ್ತಿಲ್ಲ ಅದಿಲ್ದಾನೆ ಅಂತ ಹೇಳಿ ಮಾತಾಡ್ಕೊಂಡು ಕೂತದ್ದೆ ಕಣದ್ ಬಾ. ನೀನು ಊಟ ಗಂಟ ಇವನು ಮಾಡ್ತಿದ್ದೆ ಅಂಗಡಿ ಬಿದ್ದಿತ್ತವ. ಬರೋದಲ್ಲ ಒತ್ಲಂತೀಯ. ಅಯ್ಯಯ್ಯ ಬರುತ್ತಾಗ ಏನ 8 ವರ್ಷಕ್ಕೆ ಈಗೆಲ್ಲ ಹೋಗಿತ್ತೆ ತಮ್ಮನ ಮನೆ ಅಂತೇಳಿ ಒಂದು 4 ದಿನ ಇದು ಬರ್ಲಿ ತಗ. ನೀನು ಅದು ಯಾಕಂಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂತೀಯ. ಅದು ಏನು ಭಂಗ ಮಾಡ್ತಿದೀಯ ಏನು ಅತ್ಲಾಗಿ ಬರಲಿಲ್ಲ ಅಂತೇಳಿ ಯೋಚನೆ ಮಾಡ್ಕೊಂಡು ಕೂತದಿಯಲ್ಲ. ಒಂದು 4 ದಿನ ಇದು ಬರ್ಲಿ ತಗ ಏನಾಕಲ್ಲ. ಅಯ್ಯ ಒಂದು 4 ದಿನ ಇಲ್ಲ ಅಂದ್ರೆ 15 ದಿನನೇ ಇದು ಬರಲಿ. ಏನೇ ಆದ್ರೂ ಮನೇದಿಲ್ಲ ಅಂದ್ರೆ ಬೇಜಾರಾಗುತ್ತೆ ಕಣಜ್ಜ. ಒಂದು ಮಾತು ಫೋನ್ನಾರ ಮಾಡಿ ಮಾತಾಡ್ಸಂಬ ಇಲ್ಲಿ ಇವನು ಮಾಡ್ತಾ ಇದ್ದ ಯಾವಾಗ ಬರುತ್ತೆ ಕೇಳೋಣ. ಲಾ ಪಾಪ ನಿಮ್ಮ ಅಮ್ಮ ಹಿಂಗೆ ಒಂಚೂರು ಫೋನ್ ಮಾಡ್ಕೊಂಡು ಬರ ಇಲ್ಲಿ ಮಾತಾಡೋಣ. ಏನು ಮಾಡ್ತಿದ್ದು ಕೇಳಂಬಾರು. ನೀನೇ ನಮ್ಮಮ್ಮ ಬೆಂಗಳೂರಿಗೆ ಹೋಗೈತೆ ಒಂದು ಫೋನ್ ಮಾಡಿ ಮಾತಾಡ್ಸೋಣ ಅನ್ನಲ್ವಲ್ಲ ನೀನು. ಅಯ್ಯ ಅದು ಏನು ಬುದ್ಧಿ ಕಲ್ತದೀಯ ಏನ ನೀನು. ಏನು ನಿಮ್ಮ ಅಮ್ಮ ನೆನಪು ಬರುತ್ತಾ ಇಲ್ವೋ ನಿನಗೆ. ತಾತ ಒಂದಿದ್ರು ಸಾಕು ಅನ್ಸುತ್ತೆ ನಿನಗೆಲ್ಲೋ. ನೋಡಿದ್ರೆ 4-5 ದಿನ ಆಗೈತೆ ಹೋಗಿ ಒಂದು ಫೋನ್ ಮಾಡಿ ಮಾತಾಡ್ಸೋಣ ನಮ್ಮ ಅಮ್ಮಂಗೆ ಅನ್ನಲ್ವಲ್ಲೋ ನೀನು. ಯಾ ಸುಮ್ಮನಿರಾಜಿ ನೀನು. ಅಮ್ಮ ಹೋಗ್ಬೇಕಾದ್ರೆ ಹೇಳೋಗಿತ್ತು ನನಗೆ ತಾತ ಅಜ್ಜಿ ಇರ್ತಾರೆ ಏನಕ್ಕೂ ತಲೆ ಕೆಡ್ಸ್ಕೊಂಬೇಡ ನೀನು ಆರಾಮಾಗಿರು ತಾತನ ಜೊತೆಲುವೆ ಅಜ್ಜಿ ಜೊತೆಲುವೆ ಅಂತ ಹೇಳೋಗಿತ್ತು ಕಣಜ್ಜಿ. ಅದಕ್ಕೆ ನಾನು ಸುಮ್ಮನೆ ಆದ್ನಪ್ಪ. ಸರಿ ಅದು ಬಾರಪ್ಪ ಒಂದು ಫೋನ್ ಮಾಡ್ಕೊಡ್ಬಾ ಇಲ್ಲಿ ಮಾತಾಡೋಣ. ಊಟ ಹೊತ್ಮೇಲೆ ಇನ್ನೆಲ್ಲಿ ಫೋನ್ ಮಾಡ್ತೀವಿ ಬಿಡಿ ಅತ್ಲಾಗಿ. ಅಲ್ಲೇ 9 ಗಂಟೆ ಆಗಕ್ಕೆ ಬಂದದೆ. ಒತ್ತರಲ್ಲೇ ಮಾಡಿ ಮಾತಾಡುವಂತೆ ತಗೊಂಬ ಇಲ್ಲಿ ಊಟ ಮಾಡೋಣ ಫಸ್ಟು. ಒತ್ತರಲ್ಲೇ ಫೋನ್ ಮಾಡಿ ಮಾತಾಡುವಂತತ್ಲಾಗಿ. ಅಜ್ಜಿ ತಾತ ಹೇಳಂಗೆ 7 ಗಂಟೆ 8 ಗಂಟೆ ನಾನು ಸ್ಕೂಲ್ಗೆ ಹೋಗ್ತಿರ್ತೀನಲ್ಲ ಅಜ್ಜಿ ಅದ್ ಮಾತಾಡೋಣ ಬಿಡಜ್ಜಿ ಅಮ್ಮನ ಜೊತೆಗೆ. ಈಗ ಹೊಟ್ಟೆ ಸಿಕ್ಕೈತೆ ಊಟ ಕೊಡಜ್ಜಿ ಊಟ ಮಾಡಿ ಮಲ್ಕೊಳ್ಳೋಣಂತೆ ಟೈಮ್ ಐತೆ. ಸರಿ ಆತು ಬಾರಪ್ಪ ಊಟನೇ ಕೊಡ್ತಾನೆ. ಕೈ ಕಾಲು ತೊಳ್ಕೊಂಡು ಕೂತ್ಕೊ ಬನ್ನಿ ಅತ್ಲಾಗಿ. ಲಾ ಪಾಪ ಇನ್ನೊಂದೆರಡು ಪೀಸ್ ಹಾಕಾನೇನೋ ನಿನಗೆ. ಯಾ ತಡಿ ಅಜ್ಜಿ ಊಟ ಮಾಡ್ತೀನಿ. ಅಜ್ಜಿ ಒಂದೆರಡು ಮೊಟ್ಟೆ ಅಂತ ಇದ್ರೆ ಹಾಕಜ್ಜಿ ಮೊಟ್ಟೆ ಅಂತ ತಿಂತೀನಿ ನಾನು. ಲಾ ಪಾಪ ತಟ್ಟೆಗಿರೋದೆಲ್ಲನೂ ಊಟ ಮಾಡ್ಕೊಳ್ಳೋ ಫಸ್ಟು ಆಮೇಲೆ ಹಾಕ್ಸ್ಕೊಳ್ಳೋವಂತ ಎಲ್ಲೂ ಹೋಗಲ್ಲ ಅದು. ಸರಿ ಕಂತ ಆಯ್ತು ಅಜ್ಜಿ ಎಲ್ಲಾನು ಖಾಲಿ ಮಾಡ್ಕೊಂಡು ಆದ್ಮೇಲೆ ಮೊಟ್ಟೆ ಹಾಕಜ್ಜಿ ನನಗೆ ತಿಂತೀನಿ ನಾನು. ಸರಿ ಆತು ಒಂದು ಪೀಸ್ ಬಿಡ್ದಂಗೆ ಎಲ್ಲರೂ ತಿನ್ಕೊಂಡು ಮುದ್ದೆ ಎಲ್ಲ ತಿನ್ಕೋಬೇಕು ಮತ್ತೆ. ಬರೀ ಪೀಸ್ ತಿಂದ್ಬಿಟ್ಟು ಮುದ್ದೆ ಬಿಟ್ಟೆ ಅಂದ್ರೆ ಮೊಟ್ಟೆನೂ ಹಾಕಲ್ಲ ಏನು ಹಾಕಲ್ಲ ನೀನು ನೋಡು. ಅಲ್ಲ ಕಣೆ ಅದು ಯಾಕೆ ಸಿದ್ದಪ್ಪನ ಎಡ್ತು ಬಂದಿದ್ದಲ್ಲ ಊಟ ಹೊತ್ನಲ್ಲಿ ಯಾಕೆ ಬಂದದ್ಲು. ಅಯ್ಯ ಒಂದು ತೊಟ್ಟು ಸಾರಿದ್ರೆ ಕೊಡು ಅಂತೇಳಿ ಬಂದಿಲ್ಲ ಕಣಜ. ಎಂಥ ಸಾರು ಇಲ್ಲ ಏನೂ ಇಲ್ಲ. ನಾನು ಅದು ಸ್ಲೋಪ್ ಸಾರಿ ಮುದ್ದೆ ಮಾಡಿದೀನಿ ಕಣವ ಅಂತೇಳಿ ಕಳಿಸ್ತೆ ಅತ್ಲಾಗ ನಾನು. ಅಯ್ಯಯ್ಯ ಒಂಚೂರು ತಿಳಿನುವೆ 1-2 ಪೀಸ್ನು ಹಾಕ್ಬಿಟ್ಟಿದ್ರೆ ಸೌದು ಹೋಗ್ತಿದ್ದೇನೆ. ಕೊಟ್ಟಿರೋ ಬೇಡ ಅಂದುತ್ತ ಪಾಪ ಅವ್ರ ಮಂತಕ್ಕೆ ಹೋದ್ರ ಹುಡುಗಿ ಏನಾರ ಮಾಡಿದ್ರೆ ಬಿಡೋದೇ ಇಲ್ಲ ನನ್ನ. ಆಚೆಗೆ ಊಟ ತಗೊಂಬಂದು ಕೊಟ್ಬಿಡುತ್ತಿ ತಿನ್ನಾಜ ಅಂತ ಹೇಳಿ. ನೀನು ನೋಡ್ರೆ ಅಂಥ ಕೆಲಸ ಮಾಡಿದ್ಯಲ್ಲ ನೀನು. 1-2 ಪೀಸ್ ಹಾಕ್ಬಿಟ್ಟು ಸಾರು ಕೊಟ್ಟಿದ್ರೆ ಬೇಡ ಅಂತುತ್ತೇನೆ. ಅಯ್ಯ ಸುಮ್ ಕೂತ್ಕೊಳ್ಳಾಗ ನೀನು. ಅವಳು ಯಾವಾಗಲೂ ಆಟಯ್ಯ. ವಾರಕ್ಕೆ 3 ದಿನ ಅವ್ರೇನು ಮನೆ ಬರೀ ಸಾರಿಗೆ ಹೋಗ್ತಾಳೆ. ಯಾಕೆ ಅವ್ರ ಮನೆ ಮಾಡ್ಕೊಂಡ್ರೆ ಬೇಡ ಅಂತದೇನಜ್ಜ. ನೀನೊಂದು ಆಡುವಂತ ನೀನು ಉಣ್ಣು. ಕೋಳಿ ಸಾರೆಲ್ಲ ಗೋಯ ಕೊಡಕ್ಕಲ್ಲ ಅವ್ರಿಗೆ. ಏನೊಂದು ತೊಟ್ಟು ಕೊಟ್ಬಿಟ್ರೆ ನಾನು ಸೌದು ಹೋಗ್ತೀನಿ ನಂಗೆ ಆರ್ತಿಯಲ್ಲೇ ನೀನು. ಅವ್ರ ಮಂತಕ್ಕೆ ಹೋದ್ರೆ ಟೀ ಕಾಪಿ ಹಿಡ್ದಂಗೆ ಕಳ್ಸಕ್ಕಲ್ಲ ಹುಡುಗಿ. ಅಂಥ ಹುಡುಗಿಗೆ ಏನಾರ ಕೊಟ್ಟು ಕಳಿಸ್ಬೇಕು ಮನೆ ಬಾಕ್ಲಿಗೆ ಬಂದಾಗ. ಹಂಗೆ ಕಳಿಸ್ಬಾರ್ದು ಮತ್ತೆ. ಅದೇನು ಕೆಟ್ಟ ಬುದ್ಧಿ ಕಲ್ತದೀಯ ಏನ ಅತ್ಲಾಗಿ. ಆಗೆಲ್ಲ ಚೆನ್ನಾಗೆ ಕೊಡ್ತಿದ್ದೆ. ಯಾಕೆ ವಯಸ್ಸಾಯ್ತ ಹಿಂಗೆ ಆಡ್ತೀಯಲ್ಲ ನೀನು. ಸಾರು ಕೊಡೋದು ಬಿಟ್ಟು ಬೆಣ್ಣಿಗೆ ಹಂಗೆ ಕಳ್ಸಿದ್ಯ ಅಲ್ಲಿ ಹೇಳಿ ಉಪ್ಪು ಸಾರು ಅಂತ ಹೇಳಿ. ನಾನು ಸಿದ್ದಪ್ಪಂಗೆ ಹೇಳಿ ಬಂದಿದ್ದೀನಿ ನಾಟಿ ಕೋಳಿ ತಂದಿದ್ದೆ ಕಣ ಹೋಗಿ ತೆಳ್ಳು ಮುದ್ದೆ ಮಾಡಿಸ್ಕೊಂಡು ಉಣ್ತೀನಿ ಅಂತ ಹೇಳಿ. ಈಗ ಸಿದ್ದಪ್ಪ ಮನೆಗೆ ಹೋಗಿ ಹೇಳ್ದಂಗೆ ಇರ್ತಾನೇನೆ. ನೀನು ನಿನಗೆ ಬುದ್ಧಿ ಇಲ್ವಾ ಅತ್ಲಾಗಿ. ಅಲ್ಕಣಜ ನೀನು ಮನೆಗೆ ಕೋಳಿ ತಂದಿರೋದ ಊರು ತುಂಬ ಹೇಳ್ಕೊಂಬತ್ತಿಯಲ್ಲಜ ನೀನು. ಸುಮ್ ಬಂದ್ರೆ ಬೇಡ ಅಂತ ಹೇಳೋದ. ಬರೀ ಅವ್ರಿವ್ರಿಗೆ ಕೊಟ್ಟು ಸಾಕು ಮಾಡೋಕ್ಕಲ್ಲ. ಕೋಳಿ ಸಾರು ನಾಟಿ ಕೋಳಿ ಸಾರು ಅಂತಂದ್ರೆ ಅವ್ರಿವ್ರಿಗೆ ಕೊಟ್ಟು ಸಾಕು ಮಾಡೋಕ್ಕಲ್ಲ ಕಣಜ. ಅದೇನು ಬುದ್ಧಿ ಇಲ್ವಾ ನನಗೆ ಮತ್ತೆ ಬುದ್ಧಿ ಇಲ್ಲ ಅಂತ ಹೇಳ್ತೀಯ ನೀನು. ತಂದ ಇಲ್ವಾ ಮನೇಲಿ ಘನ ಗಂಭೀರವಾಗಿ ಉಂಡು ಮಾಡ್ಕೋಬೇಕು. ನೀನು ಊರು ತುಂಬ ಹೇಳ್ಕೊಂಬಂದ್ರೆ ಊರು ತುಂಬ ಸಾರು ಕೊಡೋಕ್ಕಾಗುತ್ತೇನಜ್ಜ. ಅಯ್ಯ ಅದು ಯಾರು ಬರ್ತಾರೆ ಅಂತ ಕಾಣಮ್ ನಿಂತಕ್ಕೆ ಸಾರಿಗೆ ಎಲ್ಲ ಸಿದ್ದಪ್ಪನ ಹೇಳಿ ಕಳ್ಸಿದಾನೆ ಹೆಂಗ. ಆ ಪೋರಾಜರ ಮನೆ ಕೋಳಿ ಸಾರು ಮಾಡಿದ್ದಾರೆ ಹೋಗೊಂದು ತೊಟ್ಟು ಇಸ್ಕೊಂಬ ಅಂತ ಹೇಳಿ. ಅದಕ್ಕೆ ಎಲ್ಲ ಬಂದಿದ್ಲ ಏನು ಹತ್ಲಾಗಿ ಒಂದು ತೊಟ್ಟ ಕೊಟ್ಟು ಕಳ್ಸೋದು ಬಿಟ್ಟು ನೀನು ಹಂಗೆ ಕಳ್ಸಿದ್ಯಲ್ಲ ಹೇಳ ಹತ್ಲಾಗಿ. ಯಾ ಬಿಡಮ್ಮ ಹತ್ಲಾಗಿ ನೀನು. ಅಜ್ಜಿ ನೀನೊಂಚೂರು ಕೊಡ್ಬೇಕಿತ್ತು ಕಣಜ್ಜಿ ಅತ್ಲಾಗಿ. ಅವತ್ತೊಂದಿನ ಅವ್ರ ಮನೆ ಮೊಟ್ಟೆ ಸಾರು ಮಾಡಿದ್ರ ಅವಾಗ ನನಗೂ ಒಂದಿನ ಊಟಕ್ಕೆ ಕೊಟ್ಟಿತ್ತವ ಆಂಟಿ. ನೀನು ಕೊಡ್ಬಾರ್ದೇನಜ್ಜಿ ನೀನು ಸಾಂಬಾರ.
ಲಾ ಪಾಪ ಸುಮ್ಮನೆ ಊಟ ಮಾಡ ನೀನು ನಿಮ್ಮ ಕಾತ್ನಂಗೆ ಆಡಬೇಡ. ಊಟ ಮಾಡು. ಬಂದಾಗೆಲ್ಲ ಬರೀ ಯಾವಾಗ ಕೋಳಿ ಸಾರು ಮಾಡ್ಲಿ ಮಟನ್ ಸಾರು ಮಾಡ್ಲಿ ವೇಡ್ ಬಂದು ಬಿಡ್ತಾಳೆ. ಇವ್ ಅಜ್ಜನ ಬಾಯಿ ಸುಮ್ಮನಿದ್ರ ತಾನೇ ಆ ಸಿದ್ದಪ್ಪಂಗೆ ಹೇಳ್ಬಿಡೋದು. ಸಿದ್ದಪ್ಪ ಹೆಂಡ್ತಿ ಕಳಿಸ್ಬಿಡೋದು ಒಂದು ತೊಟ್ಟೆ ಇಸ್ಕೊಂಬರಾಗತ್ಲಾಗ ಸಾರ ಅಂತ ಹೇಳಿ. ಸುಮ್ಮನೆ ಊಟ ಮಾಡೋ ನೀನು. ನನಗೆ ಸ್ವಂಟ್ ನಾವು ಬಂದು ಶಿವನೇ ದೇವ್ರೆ ಅಂತೇಳಿ ಅಡುಗೆ ಮಾಡಿ ಆಚಿಗೆ ಬರೋ ಅಷ್ಟೊಳಗೆ ಸಾಕಾಗಿ ಹೋಗೈತಿ. ತಂದಿರೋದು 2 kg ಕೋಳಿಗೆ ಊರು ತುಂಬ ಹೇಳ್ಕೊಂಬರ್ಲಿ ನಿಮ್ಮ ಅಜ್ಜ. 2 kg ಕೋಳಿಗೆ ಒಂದು 2 ಬಿಂಗೆ 3 ಬಿಂಗೆ ಸಾರು ಮಾಡಿ ಎಲ್ಲರಿಗೂ ಒಂದೊಂದು ಪೀಸ್ ಹಾಕಿ ಕೊಟ್ಬಿಡ್ತೀನಿ ಅತ್ಲಾಗಿ. ಅಯ್ಯ ಅದೇನು ಬುದ್ಧಿ ಕಲ್ತಿದ್ಯಯ್ಯ ಅನ್ನೋ ಅತ್ಲಾಗಿ. ವಯಸ್ಸಾಯ್ತ ನಿನಗೆ ಬುದ್ಧಿಲ್ಲ ಕಣಜ್ಜ. ನನ್ಗೆ ಹೇಳಕ್ ಪತ್ತಿ ಅತ್ಲಾಗ ನೀನು. ಬಿಡಾಜಿ ಓಲೆ ಅತ್ಲಾಗೆ ತಾತನ್ ಯಾಕಂಗ್ ಬೈತೆ ಬಿಡತ್ಲಾಗ ನೀನು. ನಿಮ್ಮ ಅಜ್ಜಿದಿನ್ ಏನು ಕೆಲಸನು ಕೈಲಿ ಕೆಲಸ ಆಗ್ಲಿಲ್ಲ ಅಂದ್ರು ಬಾಯಿ ಮಾತ್ರ ತೋರ್ಸತ್ಕೊಂಡ್ ಊಟ ಮಾಡಿ ನೀನು. ನಿಮ್ಮ ಅಜ್ಜಿ ಮಾತಿಗೆಲ್ಲ ಯಾಕೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂತೀಯ? ಇನ್ನೊಂದೆರಡು ಪೀಸ್ ಹಾಕ್ಸ್ಕೊಂಡು ಊಟ ಮಾಡೋ ನೀನು. ತಾತ ಕೋಳಿ ಸಾರು ಮಾತ್ರ ಸೂಪರ್ ಆಗೈತೆ ಅಲ್ವೇನ್ ತಾತ? ಅದ್ರಾಗೂ 1/4 ಪೀಸ್ ಒಳ್ಳೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇರ್ಬಿಟ್ಟಂತ ಅದಕ್ಕೂ ಭಾರಿ ಚೆನ್ನಾಗೈತೆ ನಾಟಿ ಕೋಳಿ ಸಾರು. ಕಣಂತ ಊಟ ಮಾಡ ಪಾಪ, ಭಾರಿ ಚೆನ್ನಾಗಿ ಸಾರು ಮಾತ್ರ ಕಾಣಂತೆ. ಊಟ ಮಾಡಿ ಇನ್ನೊಂದೆರಡು ಪೀಸ್ ಹಾಕ್ಸ್ಕೊಂಡು ನೀನು. ಹಾಲ್ ಕಾಣಮ್ಮ, ಏನೋ ಕಲ್ಲಲ್ಲಿ ಖಾರ ಆಡಿಸ್ತಾ ಇಲ್ಲ ಮಿಕ್ಸಿ ಖಾರ ಆಡಿಸ್ತಮ್ಮ, ಯೂಟೋನ್ ಚೆನ್ನಾಯ್ತಲ್ಲ ಸಾರು. ಕಣಜ ನೀನ್ ಕಾಣಂಗೆ ನಾನು ಅದು ಯಾವಾಗ ತಾನೆ ಮಿಕ್ಸಿಲಿ ಖಾರ ಆಡ್ಸೋದೆ. ಕಲ್ಲಲ್ಲ ತಾನೆ ಖಾರ ಆಡಿಸ್ತಿದ್ ನಾನು. ಇವತ್ತು ಕಲ್ಲಲ್ಲೇ ಖಾರ ಆಡ್ಸ್ ಮಾಡಿರೋದು ಕಣಂತೆ. ಊಟ ಮಾಡು. ಇನ್ನೊಂದು ಚೂರು ಖಾರ ಆಗ್ಬಿಟ್ಟಿದ್ರೆ ಭಾರಿ ಚೆನ್ನಾಗಿರ್ತಿತ್ತು ನಾಟಿ ಕೋಳಿ ಸಾರು. ಏನಿಲ್ಲ ಕಣೆ, ಖಾರ ಗಿರೆಲ್ಲ ಭಾರಿ ಸೂಪರ್ ಆಗಿ ಕಣಂತೆ. ಊಟ ಮಾಡು. ಎಂತ ಖಾರನೂ ಆಗ್ಬಾರ್ದಿತ್ತು ಏನೂ ಆಗ್ಬಾರ್ದಿತ್ತು, ಭಾರಿ ಚೆನ್ನಾಗಿತ್ತು ಕಣಂತೆ ಸಾರು ಮಾತ್ರವ. ಕಣಜಿ ಖಾರ ಆಗಿದ್ರೆ ಊಟ ಮಾಡಕ್ ಆಗ್ತಿರ್ಲಿಲ್ಲ. ಈಗ್ಲೇ ಭಾರಿ ಚೆನ್ನಾಗೈತೆ ಕಣಜಿ ಕೋಳಿ ಸಾರು. ಹಾಗೆ ಇನ್ನ ತಾತ ಯಾವಾಗ ತರುತ್ತವ ಎಲ್ಲ ನೀನೆ ಕಲ್ಲಲ್ಲೆಲ್ಲ ಖಾರ ಆಡಿಸಿ ಮಾಡಜ್ಜಿ, ಭಾರಿ ಚೆನ್ನಾಗಿತ್ತು ಸಾರು. ಅಯ್ಯ ಈಗೆಲ್ಲ ಆಗದ್ ಬಿಡ ಪಾಪ. ಆಗಿನ ಕಾಲದಾಗ ನಾವು ಮಾಡ್ತಿದ್ದೆ ಅಡುಗೆ ಎಲ್ಲನೂ ವಿಚಿತ್ರ ಅಡುಗೆಗಳು ಮಾಡ್ತಿದ್ದೆ. ಈಗ ಆಗಲ್ ಕಣು. ಕುತ್ಕೊಂಡು ಈಟ್ ಅಡುಗೆ ಮಾಡೋದಕ್ಕೆ ಸಾಕಾಗೋಗೈತೆ ನನಗತ್ತಾಗಿ. ಯೋಟತ್ತಿಗೆ ಒಂದು ಮುದ್ದೆ ಒಂದು ಮನ್ಕಂದಿನ ನಂಗೆ ಆಗದೆ. ಇನ್ನೆಲ್ಲಿ ಡೈಲಿ ಮಾಡ್ಕೊಡಂತ ನಿನಗೆ ನಿಮ್ಮಮ್ಮ ಯೋಟತ್ತಿಗೆ ಬರುತ್ತೆ ನಂಗಾಗೈತೆ ನನಗಂತೂ ಒತ್ಲಾಗಿ. ತಾತ ಲಾಸ್ಟಿಗೆ ಮುದ್ದೆ ಅನ್ನ ಎಲ್ಲ ಉಂಡಾಗುತ್ತಲ್ಲ ತಾತ, ಒಂಚೂರು ಬೆಣ್ಣೆ ಹಾಕೊಂಡು ಸಾರು ಕುಡಿದ್ಬಿಟ್ರೆ ಭಾರಿ ಚೆನ್ನಾಗಿರುತ್ತೆ ಕಣ್ತಾತ. ನಾನ್ ನಮ್ಮ ಮಾಮರ ಮನೆಗೆ ಹೋಯ್ದ್ನಲ್ಲ ತಾತ, ಅವ್ರ ಮನೆಗೆ ಹಂಗೆ ಮಾಡ್ಸಿದ್ರು, ಭಾರಿ ಚೆನ್ನಾಗಿತ್ತು ಕಣ್ತಾತ. ಕಂಡ್ಲ ಪಾಪ, ನೀನು ಹೇಳೋದು ಚಂದವೇ ಕಣು. ನಾವೆಲ್ಲ ಸಣ್ಣರಿದ್ದಾಗೆಲ್ಲ ಹಂಗೆ ಕಣ ಕುಡಿತಿದ್ದು. ಈಗ ಯಾರು ಹಂಗೆ ಕುಡಿಯೋದೆಲ್ಲ ಜಾಸ್ತಿ. ಅಲ್ಲೇ ಮಗಿಗೆ ಒಂಚೂರು ಬೆಣ್ಣಿದ್ರೆ ಹಾಕೊಡೆ ಹತ್ಲಾಗಿ. ಲಾಸ್ಟಿಗೆ ಅನ್ನ ಎಲ್ಲ ಉಂಡಾಗುತ್ತಲ್ಲ, ಆಗ ಒಂಚೂರು ಹಾಕೊಂಡು ಒಂದು ತಟ್ಟೆ ಸಾರು ಕುಡಿದ್ಬಿಡ್ಲಿ. ಹಾಕೊಡ್ ಮತ್ತೆ ಸಾರು ಮಾತ್ರ ಭಾರಿ ಚೆನ್ನಾಗಿತ್ತು ಕಣ, ತೆಲುಗು ಹತ್ಕುವಿ. ಅಯ್ಯಯ್ಯ ಯಾರಾಚೆ ಹೇಳಿದ್ ನಿನಗೆ? ಈಗ ಯಾರುವೆ ನಾಟಿ ಕೋಳಿ ಸಾರಿಗೆ ಬೆಣ್ಣೆ ಹಾಕೊಂಡು ಕುಡಿಯಲ್ಲ ಅಂತೇಳಿ ಈಗಲೇ ಕಾಣತ್ತಕ ಜಾಸ್ತಿ ಹಂಗೆ ನಾಟಿ ಕೋಳಿ ಸಾರಿ ಬೆಣ್ಣೆ ಹಾಕೊಂಡು ಕುಡಿಯೋದು. ಆಗಿನ ಕಾಲದಾಗೆಲ್ಲ ಬೆಣ್ಣೆಗೆ ಹಿಟ್ಟಿಗೆಲ್ಲ ಬಾರಿತ್ತು. ಈಗ ಯಾವ್ದಕ್ಕೂ ಬಾರಿಲ್ವಲ್ಲ. ಈಗಲೇ ಚೆನ್ನಾಗಿ ಕುಡಿತರ್ಕಂತ ತಗೊಳಜ್ಜ. ನಿನಗೆ ಏನು ಗೊತ್ತು ನಿನಗೆ? ಇಲ್ಲ ಪಾಪ, ಬೆಣ್ಣೆಯಲ್ಲಿ ಇಕ್ಸಿದೀವ ನಾವು. ಇಕ್ಸಿರೋದೆಲ್ಲ ಖಾಲಿ ಆಗೈತೆ ನೋಡಂತ. ನಾಳೆ ಸಿದ್ದಣ್ಣರ ಮನೆಗೆ ಇಲ್ಲ ಸುಬ್ಬಣ್ಣರ ಮನೆಗೆ ಹೋಗಿ ಒಂದು 2 ಸರಿ ಇಕ್ಸ್ಕೊಂಬತ್ತನಂತೆ. ಹೆಂಗ ಕೋಳಿ ಸಾರಿನ ತಿಳಿರುತ್ತಲ್ಲ, ತಿಳಿಗೆ ಹಾಕೊಂಡು ಕುಡಿಯುವಂತ ತಗೊಳು. ಈಗಿಲ್ಲ ಕಣಂತೆ. ಅದೇ ನಾಳೆ ಕುಡಿದ್ರೆ ಚೆನ್ನಾಗಿರಲ್ಲ ಕಣಜ್ಜಿ. ಇವತ್ತು ಫ್ರೆಶ್ ಆಗಿ ಮಾಡಿದ್ದಲ್ಲಜ್ಜಿ ನೀನು ಕೋಳಿ ಸಾರ, ಭಾರಿ ಚೆನ್ನಾಗಿರ್ತಿತ್ತು. ಇವತ್ತು ಆತಂದು ಕುಡಿದಿದ್ರೆ ಒಂದು 2 ತಟ್ಟೆ ಕುಡಿದ್ಬಿಡ್ತಿದ್ದೆ ಕಣಜ್ಜಿ ನಾನು. ಲಾ ಪಾಪ, ಒಳ್ಳೆ ಕೋಳಿ ಸಾರು ಕಂಡೇ ಇಲ್ಲ ನಂಗೆ ಆಡ್ತಿದ್ಯಲ್ಲೋ ನೀನು. ವಾರಕ್ಕೆ 3-4 ಸಲ ತಂದು ಹಾಕಿದ್ರು 4 ತಟ್ಟೆ ಕುಡಿತಿದ್ದೆ, 5 ತಟ್ಟೆ ಕುಡಿತಿದ್ದೆ ಸಾರ ಅಂತೀಯಲ್ಲೋ ನೀನು. ಸುಮ್ಮನಿರು, ನಾಳೆಗೂ ಕುಡಿದ್ರೆ ಏನಾಗಲ್ಲ ಕಣಂತೆ. ಬಿಸಿ ಮಾಡಿಸ್ಕೊಂಡು ಕುಡಿಯುವಂತೆ. ತೀರಾ ಇನ್ನೊಂದಿನ ನಾಟಿ ಕೋಳಿ ತತ್ತೀನಿ, ಆಗ ಬೆಣ್ಣೆ ಹಾಕೊಂಡು ಕುಡಿಯುವಂತ ತಗೊಳು. ಈಗ ಊಟ ಮಾಡಿ ನಮ್ದಿಯಾಗಿ. ಅಯ್ಯಯ್ಯ ಅದು ಏನಂಗೆ ಆಡ್ತೀಯ ಆತ್ಲಾಗಿ. 7 ತಂದ್ಕೊಟ್ರು ತಿಂದೇ ಇಲ್ಲ ನಂಗೆ ಆಡ್ತೀಯಲ್ಲ ಪಾಪ. ಏನೇ ಹೇಳ್ತಾತ, ಏನೇ ಅನ್ನ ಸಾರು ಏನೇ ಉಂಡ್ರುವೆ ಈ ಕೋಳಿ ಸಾರು ಮಟನ್ ಸಾರು ಉಂಡಂಗೆ ಆಗ್ತೈತೆ ಕಣಜ್ಜ ನನಗೆ. ಡೈಲಿ ತಂದ್ಕೊಟ್ರು ತಾತ, ಡೈಲಿ ಕೋಳಿ ಸಾರು ಮಟನ್ ಸಾರು ಉಂಟಿನ ಕಣಜ್ಜ. ನಾಟೊಂದು ಇಷ್ಟ ನನಗೆ. ನಿನಗಿಷ್ಟ ಅಂತ ಅಲ್ವೇನು ನಾನು ಹೋಗಿ ನಾಟಿ ಕೋಳಿ ಹುಡಿಕೊಂಡು ತಗೊಂಬಂದಿರೋದು. ಏನು ತಂದ್ರು ನಿನಗಿಷ್ಟ ಅಂತಾನೆ ತರ್ತೀನಿ. ಆದ್ರೂ ನೋಡು ನೀನು ಹಿಂಗಾಡ್ತಿಯಲ್ಲೋ ನೀನು. ಏನಾರ ಅಕ್ಕಪಕ್ಕದ ಜನ ಕೇಳಿಸ್ಕೊಂಡ್ರಿ ಏನನ್ನಲ್ಲ ಪಾಪ. ಬೋರಜ್ಜ ಏನಾರ ಕೊಡು ತಂದು ಹಾಕುತ್ತಾ ಇಲ್ವಾ ಈ ಹುಡುಗಂಗೆ ಅಂತೇಳಿ ಬೈಕಣಲ್ವೇನು. ನೀನು ನೋಡೋದು 4 ತಟ್ಟೆ ಕುಡಿತೀನಿ 5 ತಟ್ಟೆ ಕುಡಿತೀನಿ ಸಾರ ಅಂತೀಯಲ್ಲ, ಹಂಗೆಲ್ಲ ಅನ್ನಕ್ಕೆ ಹೋಗ್ಬಾರ್ದು. ಹೊಟ್ಟೆಗೆ ಎಷ್ಟು ಹಿಡಿಯುತ್ತೋ ಅಷ್ಟು ತಿನ್ನುಬಿಟ್ಟು ಸುಮ್ಮನೆ ಆಗ್ಬೇಕಣ ನೀನು. ನಾನು ಅಷ್ಟೇ ಕಣ್ತಾತ ಕುಡಿಯೋದು, ಸುಮ್ಮನೆ ಹಂಗ ಅಂತೀನಿ ಅಷ್ಟೇ. ನಿನ್ಕೊಂಡು ಬೈಸ್ಕೊಂಬೇಕಲ್ಲ, ಅದಕ್ಕೆ ಹಂಗ ಅಂತೇಳಿ ಅಂತಿನ್ಕೊಂಡು ತಗತಾತ ನಾನು. 4-5 ತಟ್ಟೆ ಸಾರು ಕುಡಿಯೋಕ್ಕಾಗುತ್ತೆ ಅಂತಾತ. ಒಂದು ಲೋಟ ನೀರು ಕುಡಿಯೋದಕ್ಕೆ ಸುಸ್ತಾಗಿ ಹೋಗಿರ್ತೀನಿ. ಒಂದು 4-5 ತಟ್ಟೆ ಸಾರು ಎಂತ ಕುಡಿಯೋಕ್ಕಾಗುತ್ತೆ? ಬೆಣ್ಣೆ ಹಾಕೊಂಡಿರ್ತೀನಲ್ಲ ಅಂತ ಹೇಳಿ ಹಂಗಂದು ಅಷ್ಟೇ. ನೀನು ಅಷ್ಟಕ್ಕೆ ಬೈತಿ ಹೇಳ್ತಾತ ನನಗೆ. ಲಾ ಪಾಪ, ನಿನಗೆ ಅಂತೇಳಿ ನಿಮ್ಮ ತಾತ ಏನು ಬೇಕು ಎಲ್ಲ ತಂದು ಹಾಕಿದ್ರವೆ ನೀನು 7 ತಿಂಗಳು ಸಣ್ಣನೇ ಆಗ್ತಿದ್ಯಾ ಹೊತ್ತು ಏನು ದಪ್ಪ ಆಗ್ತಿದ್ಯೇನೋ ನೀನು.
ಅಯ್ಯಯ್ಯ ಅದೇನಂಗ ಆಡ್ತೀಯ ಏನ ಅತ್ಲಾಗಿ ಪಾರಿ ತಿಂದು ಮಂಟಾಕನಂಗ ಆಡ್ತೀಯ ಆಟ ಉಂಡು ಎದಳ ಓದಿಗೆ ಸಾಕ ಬೇಕನ್ನಂಗ ಆಗಿರುತ್ತೆ ನಿಂಗೆ ದೋರೆ ನೋಡ್ರಿ ಇನ್ನೂ ಒಂದು ತಟ್ಟೆ ಸಾರು ಕುಡಿದೀನಿ ಅಂತೀಯ ನೋಡ್ತೀನಿ ಕಣ ದೇವ್ರ ತಟ್ಟೆ ಕುಡಿತೀಯ ಅಂತ ಹೇಳಿ ಮಾಡಿಟ್ಟಿದ್ದೀನಿ ಕಣ 4-5 ದಿನಕ್ಕೆ ಆಗಂಗೆ ಕುಡಿ ಮತ್ತೆ ನೋಡೋಣ ಅದು ದೇವ್ರ ತಟ್ಟೆ ಕುಡಿತೀಯ ಇವಾಗ ಒಂಚೂರು ಬೆಣ್ಣೆ ಇಸ್ಕೊಂಡೇ ಬಂದ್ಬಿಡ್ತೀನಿ ನಿನಗೋಸ್ಕರಾಗಿ ಯಾ ಸುಮ್ಮನಿರಜಿ ನಾನು ದಪ್ಪ ಆಗ್ತಿ ಕಣತೆ ಸುಮ್ಮನೆ ನೀನು ಅದು ಯಾಕೆ ಹಂಗ ಆಡ್ತೀಯ ನೀನು ಅತ್ಲಾಗಿ ನೋಡಿದ್ರ ಸ್ನೇಹಿತರೆ ನಾಟಿ ಕೋಳಿ ಸಾರಿಗೆ ಬೆಣ್ಣೆ ಹಾಕಂಗ್ ಕುಡಿಬೇಕಂತ ನನ್ನ ಮೊಮ್ಮಗ ಇವಾಗ ಒಂಚೂರು ಪಕ್ಕದ ಮನೆ ಬೆಣ್ಣೆ ಇಸ್ಕೊಂಬಂದು ಕೊಡ್ತೀನಿ ನಮ್ಮ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.